ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲಾ ನನ್ನ ಸಿಬ್ಬಂದಿ ವರ್ಗಕ್ಕೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ವರ್ಷದ ಚಂದ್ರಗ್ರಹಣ, ಕಡೆಯ ಚಂದ್ರಗ್ರಹಣ, ಕಷ್ಟ ಬಂದಂತಹ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಏನೋ ಒಂದು ಬಾಧೆಯಲ್ಲಿದ್ದಾರೆ, ಏನೋ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಅವ್ರನ್ನ ಹೊರ ತರಬೇಕು ಅಥವಾ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಅಷ್ಟೇ ಚಿಂತನೆ ಇರುತ್ತೆ. ಹಾಗೆ ಚಂದ್ರನಿಗೆ ಸಂಭವಿಸುವಂತ ರಾಹುಗ್ರಸ್ತ ಚಂದ್ರಗ್ರಹಣ, ಅದರಿಂದ ಯಾವುದೇ ಗ್ರಹಣ ಪ್ರಕ್ರಿಯೆಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದಂತಹ ಬೆಳಕಿರುವುದಿಲ್ಲ. ಇಲ್ಲಿ ಚಂದ್ರ ತೇಜೋಮಯವಾಗಿರ್ತಕ್ಕಂಥವನು, ಜೊತೆಗೆ ಮಾತೃಕಾರಕನು, ಜಲಕಾರಕನು, ವಿಶೇಷವಾಗಿರ್ತಕ್ಕಂತಹ ಭವಿಷ್ಯವನ್ನ ನಿರ್ಣಯಿಸಬೇಕಾದ್ರೆ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಹಾಗಿರ್ಬೇಕಾದ್ರೆ ಚಂದ್ರ ಅನುಗ್ರಹ ಇರ್ತಕ್ಕಂಥ ಕಾಲ, ಚಂದ್ರನಿಗೆ ಬಡಿಯುವಂತಹ ಈ ಗ್ರಹಣ ಪ್ರಕ್ರಿಯೆ ಚಂದ್ರನಿಗೆ ಹೇಗೆ ದೋಷ ಉಂಟಾಗುತ್ತೋ, ಚಂದ್ರ ಹೇಗೆ ಕತ್ತಲಾಗ್ತಾನೋ, ಚಂದ್ರ ಹೇಗೆ ತನ್ನಲ್ಲಿರ್ತಕ್ಕಂಥ ನೋವು ನೋಡ್ತಾನೋ, ಹಾಗೆ ಚಂದ್ರನ ಆನುವಂಶಿಕವಾಗಿ ಅಂದ್ರೆ ಯಾರ್ಯಾರು ನಾಳೆ ರಾಶಿ ಫಲದಲ್ಲಿ ಚಂದ್ರನಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆ ರಾಶಿ ಮೇಲೆ ಭವಿಷ್ಯ ಇರುತ್ತೋ ಅವರು ಈ ಕಷ್ಟದಲ್ಲಿರ್ತಾರೆ. ಗ್ರಹಣ, ಸೂರ್ಯಗ್ರಹಣ ಆಗ್ಲಿ, ಚಂದ್ರಗ್ರಹಣ ಆಗ್ಲಿ, ಯಾವುದೇ ಗ್ರಹಣ ಆದ್ರೂ ಗ್ರಹಣ ಅಂತ ಆದಾಗ ಅದು ಸಮಸ್ಯೆರೇ, ಅದು ಲಾಭ ಆಗ್ತಕ್ಕಂಥದ್ದಲ್ಲ. ಆದರೆ ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಇಲ್ಲಿ ರಾಹು ಕೇತುಗಳು ಯಾವತ್ತೂ ಒಬ್ಬರ ಪಕ್ಕದಲ್ಲಿ ಒಬ್ಬರು ಬಂದು ನಿಲ್ಲೋದಿಲ್ಲ. ಅವ್ರು ಯಾವತ್ತೂ ಮೂಲೆ ಮೂಲೆಗಳಲ್ಲೇ ನಿಲ್ಲುವಂತಹ ಅವರು. ಜೊತೆಗೆ ನಾಳಿನ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಇಲ್ಲಿ ಒಂದು ವಿಶೇಷತೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾಳಿನ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ, ಆದರೆ ಗ್ರಹಣ ಇದೆ, ಇದು ಸತ್ಯ. ಗ್ರಹಣ ಇರೋದ್ರಿಂದಲೇ ಗ್ರಹಣದ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಯಶಸ್ಸಿಗೆ ದಾರಿಯಾಗುತ್ತೆ ವಿನಃ ಅದು ತೊಂದರೆ ಆಗ್ತಕ್ಕಂಥದ್ದಲ್ಲ. ಯಾವುದೇ ದೇವತಾರಾಧನೆಗಳನ್ನ, ದೇವರ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ನಾಳಿನ ಚಂದ್ರಗ್ರಹಣ ಕಾಲದಲ್ಲಿ ಶಿವನ ಆರಾಧನೆ, ಜೊತೆಗೆ ಯಾರು ಅವರವರ ಹಿಂದೆ ಗುರುಗಳು ಅಥವಾ ಅವರ ಯಾರು ಹಿರಿಯರು ಒಂದು ಉಪದೇಶ ಕೊಟ್ಟಿರ್ತಾರಲ್ಲ, ಅಂತಹ ಉಪದೇಶದ ಮಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಜಪಿಸೋದ್ರಿಂದ ಮತ್ತಷ್ಟು ವೇಗವಾಗಿ ಅವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಚಂದ್ರ ಒಬ್ಬನೇ, ಸೂರ್ಯ ಚಂದ್ರರು ಒಬ್ಬೊಬ್ಬರೇ. ಆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇದ್ದಾಗ ಆಗ ಸಂಭವಿಸುವಂತ ಗ್ರಹಣ ಇದು ನಮ್ಮ ಸಂಬಂಧ ಇಲ್ಲ, ಚಂದ್ರನಿಗೆ ಉಂಟಾಗುವಂತಹ ದೋಷಗಳು ನಮಗಿಲ್ಲ, ಅಥವಾ ಇದರಿಂದ ಗ್ರಹಣ ದೋಷ ನಮಗೇನು ಬರೋದಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಒಂದು ಚಿಂತನೆ ಮಾಡಿ ನೋಡಿ. ಚಂದ್ರ, ಸೂರ್ಯ ಇದು ನಮ್ಮ ದೇಶಕ್ಕೆ ಬೇರೆ ಇದ್ದು ಹೊರದೇಶಕ್ಕೆ ಬೇರೆ ಇದ್ದಿದ್ರೆ ಆಗ ಅದರ ಬಗ್ಗೆ ಒಂದು ಚಿಂತನೆ ಇರ್ತಿತ್ತು. ಹೊರದೇಶಲ್ಲೋದ್ರೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ಎನ್ನವಹ. ಭಾರತದಲ್ಲಿದ್ರೂ ಒಬ್ಬನೇ ಚಂದ್ರ, ಅಮೆರಿಕಾಲಿದ್ರೂ ಒಬ್ಬನೇ ಚಂದ್ರ. ಆ ಚಂದ್ರನಿಗೆ ನಮ್ಮ ಭಾರತಕ್ಕೆ ಇದು ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣದ ಆಚರಣೆಗಳು ಕೆಲವು ನಿಲ್ಲಿಸಿರಬಹುದು, ಅಂದ್ರೆ ಇಲ್ದಿರ ಇರಬಹುದು. ಆದ್ರೂ ಗ್ರಹಣ ದೋಷ ಎಂಬತಕ್ಕಂಥದ್ದಿದೆ, ಅದರಿಂದ ಉಂಟಾಗುವಂತಹ ದೋಷಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದಕ್ಕೆ ಪರಿಹಾರ ಬೇಕಾಗಿದೆ. ಚಂದ್ರ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ. ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಭವಿಷ್ಯದಲ್ಲಿ ಸರಿಯಾದ ರೀತಿ ನಾವು ನಿಖರವಾದಂತಹ ಭವಿಷ್ಯತ್ತನ್ನು ಹೇಳಬೇಕಾದ್ರೂ ಚಂದ್ರನಿಂದಲೇ ಸಾಧ್ಯ. ಹೀಗಿರಬೇಕಾದ್ರೆ ಚಂದ್ರ ನಾಳೆ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣ, ಗ್ರಹಣ ಕಾಲ, ಗ್ರಹಣಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ, ಗ್ರಹಣ ಮಧ್ಯಕಾಲ, ಈ ಸಮಯದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳಿಗೆ ಈ ಒಂದು ಪ್ರಕೃತಿಯ ವಿಸ್ಮಯವೂ ಸಾಕಷ್ಟು ಬದಲಾವಣೆಗಳಿರುತ್ತೆ. ಹಾಗೆ ಪ್ರಕೃತಿಯ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಇರ್ತಕ್ಕಂಥದ್ದು ಕೋಟ್ಯಾಂತರ ಜನ ಇದ್ರು 27 ನಕ್ಷತ್ರ 12 ರಾಶಿಗಳಲ್ಲೇ ಇದ್ದೀವಿ. ಆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದೊಂದು ತರಹ ದೋಷಗಳಿರಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ತಿಳಿದಿರತಕ್ಕಂಥವ್ರು ನಾಳೆ ಸಾಮೂಹಿಕವಾದಂತಹ ಒಂದಷ್ಟು ಪ್ರಾರ್ಥನೆಗಳನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಅನುಷ್ಠಾನವನ್ನ ಮಾಡುವಂತಹದ್ದು ಪ್ರತಿಯೊಂದು ಸಂಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದು ನಾಳೆ ಬಹಳಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ. ಸತ್ಯ, ಕೌತುಕವೇ. ಯಾಕೆಂದ್ರೆ ವಿಜ್ಞಾನಿಗಳ ನುಡಿಮುತ್ತು ಅದು. ಯಾಕೆಂದ್ರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥ ಮಹರ್ಷಿಗಳು ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಬರೆದಿದ್ದಾರೆ. ನಾಳೆ ಆಗುವಂತ ಗ್ರಹಣದ ಬಗ್ಗೆ ಇವತ್ತೇ ಉಲ್ಲೇಖ ಬರೆದಿಟ್ಟಿರ್ತಾರೆ ಪಂಚಾಂಗ ಶಾಸ್ತ್ರದಲ್ಲಿ. ಹೀಗೆ ಇವೆಲ್ಲವೂ ಸಹಿತ ಜ್ಞಾನ, ವಿಜ್ಞಾನ, ಜೊತೆಗೆ ಜ್ಯೋತಿಷ್ಯ ಜ್ಞಾನ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ಪರ ವಿರೋಧ ಎಲ್ಲಾ ಭಾಗಗಳಲ್ಲೂ ಇದೆ. ಅದಕ್ಕಾಗಿ ಇವತ್ತು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆ ಯಾರಿರಬೇಕು, ಯಾವ ರಾಶಿ ಮೇಲೆ ಇರತಕ್ಕಂತಹದ್ದು ಸಮಸ್ಯೆ ಇದೆ, ಅದರಲ್ಲೂ ನಾಳೆ ಸಂಭವಿಸುವಂತಹ ಗ್ರಹಣ, ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆ ಆಗಿದ್ರೆ ಏನು ತೊಂದರೆ ಇಲ್ಲ. ಆದ್ರೂ ನೋಡಿ, ಆಗತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಆಗೋದಕ್ಕೂ ಮುನ್ನ ನಾವು ಮದಾಂಧರಾಗಿ ನಡ್ಕೊಳ್ಳಬಾರದು. ಗ್ರಹಣ ಕಾಲದ ಒಂದಿಷ್ಟು ಅನುಷ್ಠಾನಗಳನ್ನ ಶಾಸ್ತ್ರಬದ್ಧವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಗ್ರಹಣ ಪ್ರಾರಂಭಕ್ಕೂ ಮುನ್ನ, ನಾಳೆ ಗ್ರಹಣ ಆದ್ರೆ ಆಹಾರ ಪದ್ಧತಿ ಹೇಗಾರು ಇರಲಿ, ಆದ್ರೆ ಒಂದು ಆಚರಣೆಗಳು ಮಾಡುವಾಗ ಒಂದಷ್ಟು ಶಾಸ್ತ್ರಬದ್ಧವಾದ ಆಚರಣೆ ಇರಲಿ. ಆದ್ರೆ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರಿದ್ರೆ ಬಹಳ ಎಚ್ಚರಿಕೆ ವಹಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ರೆ, ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸಹಿತ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಧರ್ಮ.
ಈ ಸಮಯದಲ್ಲಿ ನಾವು ಮದಾಂಧರಾಗಿ ನಡ್ಕೊಳ್ಳೋದು ಬೇಡ. ಹಾಗೆ ದೇವರ ದರ್ಶನ, ಪೂಜಾ ಅನುಷ್ಠಾನ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡೋದು ಉತ್ತಮ. ನೋಡಿ, ಆತಂಕ ಆಗ್ತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿನಿತ್ಯದ ಕಾಯಕಕ್ಕೂ ಆ ಪ್ರತಿನಿತ್ಯದ ಕಾಯಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೂ ಅಥವಾ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಾಣ್ತಿರ್ಲಿಕ್ಕೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತದ್ದಕ್ಕೂ ಇದೆಲ್ಲಕ್ಕೂ ಮಧ್ಯ ವ್ಯಕ್ತಿಯ ಚಿಂತನೆ ಅಂತಕ್ಕಂಥದ್ದಿದೆ. ಕೆಲವೊಬ್ಬರಿಗೆ ಅನ್ನದ ಪಾತ್ರೆನಲ್ಲಿ ನೀರಿನಿಟ್ಟು ಅಕ್ಕಿಯನ್ನಿಟ್ಟಾಗ ಅನ್ನ ಒಳ್ಳೆ ಹೂ ತರ ಅನ್ನ ಆಗುತ್ತೆ ಅನ್ನೋದು ಗೊತ್ತಿದೆ. ಕೆಲವಷ್ಟು ಜನಕ್ಕೆ ಅನ್ನ ಮಾಡೋದು ಗೊತ್ತಾಗುವುದಿಲ್ಲ, ಸಂಪೂರ್ಣ ಮುದ್ದೆ ಮಾಡ್ತಾರೆ ಅಥವಾ ಅನ್ನವನ್ನ ಉದುರುದ್ರಾಗಿ ಮಾಡ್ತಾರೆ, ಅಕ್ಕಿ ಬೇಯ್ದಿದ್ದಗೂ ಆಗುತ್ತೆ, ನೀರ್ ಕಡಿಮೆನೂ ಇಡ್ತಾರೆ. ಏನೇ ಇಟ್ರು 1-2 ಸತಿ 3ನೇ ಸತಿ ಅದನ್ನು ಮಾಡೋ ಕಲೆ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಯಾರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಸರಿಯಾಗಿ ಗೊತ್ತಿರೋದಿಲ್ವೋ, ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಅಂತಹ ಅವರು ಯಾವುದೇ ಒಂದು ಗ್ರಹಣ ಪ್ರಕ್ರಿಯೆ ಇರಲಿ ಅಥವಾ ಇಂತಹ ಒಂದು ದೋಷಗಳು ಬಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಪರ್ವಕಾಲಗಳು, ಈ ಪ್ರಕಾರ ಸಂಕ್ರಮಣ, ಇಂತಹ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆಯ ಜಾಗರೂಕತೆ ಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಮುಂದಾಗುವಂತಹ ಗ್ರಹಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಬೇಕಾದ್ರೆ ಅವರು ಕೆಲವೊಂದಷ್ಟು ಮುನ್ಸೂಚನೆಗಳನ್ನ ಅರ್ಥಕೊಳ್ಳೋದು ಬಹಳ ಉತ್ತಮ. ಹಾಗೆ ನಾಳೆ ಸಮುದ್ರ ತೀರ, ಹರಿಯುವ ನೀರು, ಹಾಗೆ ಒಳ್ಳೆ ಪುಣ್ಯಕ್ಷೇತ್ರಗಳು, ಇಂತಹ ಕಡೆ ಸ್ನಾನ ಮಾಡಿ ಅನುಷ್ಠಾನ ಮಾಡೋರು ಇದ್ದಾರೆ. ಹಾಗೆ ಸಾಧ್ಯವಾದಷ್ಟು ಸಮುದ್ರ ತೀರಕ್ಕೆ ಹೋದ್ರೂ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಹುಣ್ಣಿಮೆ ಕಾಲದಲ್ಲಿ ಹರಿಯುವ ನೀರು, ಸಮುದ್ರ ಆಕರ್ಷಿತವಾಗಿರುತ್ತೆ. ಯಾಕೆಂದ್ರೆ ಜಲಾಕರ್ಷಣೆ ಮಾಡತಕ್ಕಂಥದ್ದು ಚಂದ್ರನ ಕರ್ತವ್ಯ ಇದೆ, ಚಂದ್ರನ ಕಾಯಕವಿದೆ. ಅದರಿಂದ ನಾಳೆ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಆದ್ರಿಂದ ಸಮುದ್ರ, ಹರಿಯುವ ನೀರುಗಳ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಜಾತಃ ಅಂದ್ರೆ ಚಂದ್ರನೇ ಒಂದು ವಿಶೇಷತೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇರುತ್ತೆ. ಮನಸ್ಸಲ್ಲಿ ಇರ್ತಕ್ಕಂಥ ಆ ಚಂಚಲತೆ ಮತ್ತು ಮಾಡಬೇಕು ಅನ್ಕೊಂಡು ಕೆಲಸ ಮಾಡಿದ್ರಿಗೆ ಆಗದಿರತಕ್ಕಂಥದ್ದು. ಒಂದಷ್ಟು ಜನ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ಕೊಳ್ತಾರೆ, ಸಾಧಿಸಕ್ಕಾಗೋದಿಲ್ಲ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನ ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನ್ ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೇ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಉಂಟಾಗುತ್ತೆ. ಅಂತಹದ್ರಲ್ಲಿ ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಚಂದ್ರ ಬೇಕು. ಚಂದ್ರನಿಂದಲೇ ಭವಿಷ್ಯ. ಪ್ರತಿ 2.5 ಗಂಟೆಗೆ ಒಂದು ಕಾಲ ಚಂದ್ರನ ಆರಾಧನೆ ಮಾಡತಕ್ಕಂಥದ್ದು, ಚಂದ್ರನಿಂದಲೇ ಭವಿಷ್ಯ ನಿರ್ಣಯಿಸ್ತಕ್ಕಂಥದ್ದು ಇದು ಜ್ಯೋತಿಷ ಧರ್ಮ. ಹಾಗಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಆಪತ್ತು ಎದುರಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ, ಚಂದ್ರಶೇಖರನ ಪ್ರಾರ್ಥನೆ, ನಾಳೆ ಹಚ್ಚುವ ದೀಪ ಜೀವನದ ಕತ್ಲನ ಹೊಡೆದಲಿಕ್ಕೋಸ್ಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇ ಮಾಡಿದ್ರು ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕೇ ಬೇಕು. ಸಮಯ ಚೆನ್ನಾಗಿರ್ಬೋದು, ವ್ಯವಹಾರ ನಡೀಬಹುದು, ಮುಂದಿರ್ತಕ್ಕಂಥವ್ರು ತಲೆಬುಗ್ಸಿ ನಿಲ್ಬಹುದು ನಿಮ್ಮ ಮುಂದೆ. ಆದ್ರೆ ನಿಮಗೆ ಅರಿವಿಲ್ಲದಂತ ರೀತಿ ಕೆಲವು ಸಮಸ್ಯೆಗಳಿಗೆ ತಾವು ಸಿಲುಕೊಳ್ತಿದ್ದೀರಿ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು, ಯಾವುದೇ ವೃತ್ತಿ ಧರ್ಮದಲ್ಲಿ ತಾವಿದ್ರು, ಏನೇ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಸರಿಯಾಗಿ ಅರ್ಥೈಸ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ನಿಮ್ಮನ್ನ ಕಟ್ಟಿಡ್ದಂಗೆ ಇರುತ್ತೆ. ಹಾಗೆ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುವಂತ ಪರಿಸ್ಥಿತಿ ಸಿಂಹರಾಶಿಯವ್ರಿಗಾಗತ್ತೆ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೀರಿ. ಇದರಿಂದ ಬಹಳಷ್ಟು ಅನುಕೂಲವನ್ನ ನಮ್ಮ ರಾಶಿಯವರು ಪಡಿತೀರಿ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ಗ್ರಾಮ ದೇವತೆಯನ್ನ ಆರಾಧನೆ ಮಾಡ್ತಾ, ನಿಮ್ಮ ಒಳ ಮನಸ್ಸಲ್ಲಿ ನಿಮ್ಮ ಮಾತೃಶ್ರೀಯವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಭವಿಷ್ಯತ್ತಲ್ಲಿದೆ. ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಎಲ್ಲರಿಂದಲೂ ಸಹಿತ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂತಹದ್ದು, ಯೋಗ ಫಲಗಳಂತಕ್ಕಂತಹದ್ದು ಭಗವಂತನ ಸಂಕಲ್ಪದಿಂದ ಮಾತ್ರ ಸಿಗುತ್ತೆ. ಆ ಭಗವತ್ ಸಂಕಲ್ಪ ನಿಮ್ಮದಾಗಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಆರ್ಥಿಕ ಪರಿಸ್ಥಿತಿ ಸಹಿತ ಅಷ್ಟೇ ಅಭಿವೃದ್ಧಿ ಆಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಅಭಿವೃದ್ಧಿಯನ್ನ ಕಾಣಬೇಕಾದ್ರೂ ನಿಮ್ಮ ಒಳ ಮನಸ್ಸಲ್ಲಿ ಏನ್ ಹೇಳುತ್ತೆ, ಏನ್ ಮಾಡ್ಬೇಕಾಗತ್ತೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಂಡು ಮುಂದೆ ನಡಿಬೇಕಾಗಿರ್ತಕ್ಕಂತಹ ನಿಮಗೆ ಏನಾದ್ರು ಸಣ್ಣ ಪುಟ್ಟ ಅಸಮಾಧಾನ ಅಂತಕ್ಕಂಥದ್ದು ಎದುರಾದ್ರೆ ಅದನ್ನು ಆಗಿಂದಾಗ್ಲೇ ಸರಿಪಡಿಸ್ಕೊಂಡು ಮುಂದೆ ನಡಿಬೇಕಾದ್ದು ಧರ್ಮ. ಮಾಡುವ ಕೆಲಸ ಅಥವಾ ನೀವು ಹಾಕುವ ಹೆಜ್ಜೆ ಇದರಲ್ಲಿ ಏನಾದ್ರು ಒಂದಿಷ್ಟು ಫಲಾಫಲಗಳನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕಾದ್ರೆ, ಬಲವಾಗಿ ನಿಲ್ಲಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೋಸ್ಕರ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹದಿಂದ ಅಥವಾ ಸರಿಯಾದಂತ ಮಾರ್ಗದರ್ಶಕರಿಂದ ಅಥವಾ ನಿಮ್ಮೊಟ್ಟಿಗಿದ್ದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಬೆಂಬಲವಾಗಿ ನಿಂತು ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿ ನಡೆಯುವಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಗುಣ ಇರ್ತಕ್ಕಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನೀವೊಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು.
ಅಸಮಾಧಾನವನ್ನ ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಿಗಲಿ. ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನ ತಾವು ಪಠನೆ ಮಾಡಿದ್ದೆ ಆದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಳಿ. ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಯಾಕೆಂದ್ರೆ ಹಣಕಾಸಿನ ವಿಚಾರದಲ್ಲಿ ತಾವು ಏನ್ ಕಷ್ಟಪಡ್ತಿದ್ದೀರಿ, ಏನ್ ಶ್ರಮಿಸ್ತಾ ಇದ್ದೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಏನ್ ಸಿಗ್ತಾ ಇದೆ ಸಿಗ್ತಾ ಇಲ್ಲ, ಇದೆಲ್ಲದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಒಳ್ಳೆದನ್ನೇ ಆಲೋಚನೆ ಮಾಡ್ತಾ ಒಳ್ಳೆದರ ಬಗ್ಗೆ ಆಲೋಚನೆ ಮಾಡಿ ಇನ್ನಷ್ಟು ಅದ್ಭುತವಾದಂತಹ ಕಾಯಕವನ್ನ ನಿಮ್ಮದಾಗಿಸ್ಕೊಳ್ಬಹುದು. ನಿಮ್ಮ ವ್ಯವಹಾರಗಳನ್ನ ತಾವು ಮಾಡುವಂತ ಕೆಲಸ ಕಾರ್ಯಗಳನ್ನ ಏನೇ ಕೆಲಸ ಕಾರ್ಯ ಮಾಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಜೊತೆಗೆ ತೃಪ್ತಿಕರವಾದಂತಹ ಬದುಕನ್ನ ಕಟ್ಕೊಳ್ಬೇಕು. ಯೋಗ ಫಲಗಳಂತಕ್ಕಂಥದ್ದಿದೆಯಲ್ಲ, ಆ ಯೋಗ ಫಲಗಳನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಒಂದಚ್ಚು ಬೆಲ್ಲ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ಆರತಿ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ನೀವು ಮಾಡುವಂತಹದ್ದು ನಿಮ್ಮ ಧರ್ಮದ ದಾರಿ, ಧರ್ಮದ ಹಾದಿ ಇದೆಲ್ಲವೂ ಸಿದ್ಧ ಮಹತ್ತರವಾಗಿರ್ತಕ್ಕಂಥದ್ದೇ. ಕೆಲಸ ಕಾರ್ಯಗಳನ್ನ ಏನ್ ಮಾಡಬೇಕಾದ್ರೂ ತಾಳ್ಮೆಯಿಂದಲೇ ಮಾಡಿ. ಕೂಲ ಇರ್ತಕ್ಕಂಥದ್ದು ನಿಮ್ಮ ಒಳಮನಸ್ಸಲ್ಲಿ ಹೇಳುತ್ತೆ, ಏನಾದ್ರು ಒಂದು ಸಾಧನೆ ಮಾಡಬೇಕು, ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾನು ಮೇಲ್ಗೈ ಸಾಧಿಸಬೇಕು, ನನ್ನದೇ ಆದಂತಹ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ನನ್ನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ದೂರಬಾರ ಪ್ರಯಾಣ, ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆನೇ ನಿಮ್ಮ ಚಿಂತನೆ ಇರುತ್ತೆ. ಜೊತೆಗೆ ಮಾಡಬೇಕಾಗಿರ್ತಕ್ಕಂತಹ ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ ನಿಮ್ಮದಾದ್ರಿಂದ ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಸರಿಯಾದ ಮಾರ್ಗಸೂಚಿಯನ್ನ ಅನುಸರಿಸತಕ್ಕಂಥದ್ದು, ಫಲಾಫಲಗಳಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ, ಅಷ್ಟು ಜವಾಬ್ದಾರಿಯನ್ನ ಹೆಗಲ ಮೇಲೆ ಏರಿಸಿಕೊಳ್ಳುವಂತ ಕಾಲ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡ್ತೀರಿ, ಅದನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ರಾಜಿಸ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಟಿಕೊಳ್ಬೇಕಾದ ನೀವು ಬೇರೆ ಬೇರೆ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸು ಇಷ್ಟಪಡ್ದಿರ ಇದ್ರು, ಮನಸ್ಸಿಗೆ ಒಪ್ಪದಿರ ಇದ್ರು ಅದೇ ಕೆಲಸದ ಕಡೆ ಗಮನ ಕೊಡುವಂತ ಪರಿಸ್ಥಿತಿ ವಿದ್ಯಾರ್ಥಿಗಳದಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿಕಾಳು, ಕಡಲೆಬೇಳೆ ಹುರುಳಿಕಾಳು ಎರಡನ್ನೂ ಸಹಿತ ಆ ಒಂದೆರಡು ಧಾನ್ಯಗಳಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಣ್ಣ ಪುಟ್ಟ ದೋಷಗಳಂತಕ್ಕಂಥದ್ದು ಖಂಡಿತ ದೂರ ಆಗುತ್ತೆ. ಅವರೊಂದಿಗೂ ಮಾತಾಡಿದಿರ ಭಗವಂತ ನಿಮಗೆ ಕೊಟ್ಟಂತ ಜ್ಞಾನ, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯ, ತಮ್ಮ ಏನು ಶಕ್ತಿ ಇದೆಯೋ ಶಕ್ತಿ ಇದ್ದಷ್ಟೇ ಕೆಲಸ ಮಾಡಿ. ಇದನ್ನು ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಇನ್ನೇನೋ ಮಾಡ್ಬೇಕು ಅಂತ ತಾವು ಮುಂದಾದ್ರೂ ಆ ಕೆಲಸವನ್ನ ಪರಿಪೂರ್ತಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಹಾಗಂತ ಕೈಕಟ್ಟಿ ಕೂರುವಂಥದ್ದಲ್ಲ, ಕೈ ಬಿಟ್ಟು ನಿಲ್ಲುವಂಥದ್ದಲ್ಲ. ಆದರೆ ಇರುವುದರಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಚಂದ್ರಗ್ರಹನ ಜೊತೆಗೆ ಗುರುಚಂದ್ರರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆದರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಗ್ರಹ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಕ್ಕೆ ಸೂಕ್ತವಾಗಿ ಒಂದು ಗ್ರಹ ನಕ್ಷತ್ರದ ಜಪಾನುಷ್ಠಾನಗಳನ್ನು ಮಾಡಿಸೋದು ಬಹಳ ಉತ್ತಮ. ನೋಡಿ, ಇಲ್ಲಿ ಒಂದಷ್ಟು ಜಪತಪಗಳನ್ನ ಮಾಡಿಸಿ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಯಾವ್ದಾದ್ರು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದಿಷ್ಟು ಅನ್ನದಾನವನ್ನ ಮಾಡಿ ಸಾಧ್ಯವಾದಷ್ಟು ಇರ್ತಕ್ಕಂಥ ಕಷ್ಟಗಳನ್ನ ಪಾರು ಮಾಡ್ಕೊಳ್ಳಿಕ್ಕೋಸ್ಕರ ಒಂದಷ್ಟು ವೃಕ್ಷಗಳಿಗೆ ನೀರನ್ನು ಹಾಕೋದ್ರಿಂದ ಸಾಕಷ್ಟು ಬೇಗ ಪರಿಹಾರವನ್ನ ಕಂಡುಕೊಳ್ಬಹುದು. ಯಾವುದೊಂದನ್ನು ಸಹಿತ ಆಲಿಸಕ್ಕಾಗುದಿಲ್ಲ, ಯಾವುದೊಂದನ್ನು ಸ್ವಾಗತಿಸಕ್ಕಾಗುದಿಲ್ಲ. ಯಾರೊಬ್ಬರು ಹೇಳುವ ಮಾತನ್ನು ಸಹಿತ ಹೌದು ಸರಿ ಇದು ನಾನು ಈಗ ನಡಿಬೇಕು, ಈ ತರ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡೋಷ್ಟು ತಾಳ್ಮೆ ವ್ಯವಧಾನತೆ ತುಂಬಾ ಕಡಿಮೆ ಆಗುತ್ತೆ. ಕಾರಣ ಎಲ್ಲವೂ ಸಹಿತ ಪರಿಹಾರ ನಾವು ಮಾಡಿಕೊಂಡು ನಾವು ಪರಿಹಾರ ಮಾರ್ಗದಲ್ಲಿ ಮುನ್ನಡೆದಕ್ಕೆ ಆಗೋದಿಲ್ವಲ್ಲ. ಅಲ್ಲಿ ಜಾತಕದಲ್ಲಿರ್ತಕ್ಕಂಥ ದೋಷ, ಇರುವ ಕರ್ಮಫಲ ಇದೆಲ್ಲವೂ ನಮ್ಮನ್ನ ಪ್ರಾರಬ್ಧ ಕರ್ಮವಾಗಿ ಬಾಧಿಸ್ತಾ ಇರುತ್ತೆ. ಆದ್ರೂ ಇಲ್ಲಿ ಬುದ್ಧಿವಂತಿಕೆ ಅನ್ನೋದನ್ನ ಒಲಿಸ್ಕೊಳ್ಬೇಕು. ಕಷ್ಟ ಬಂದಾಗ ವೆಂಕಟರಮಣ ಅನ್ಲೇಬೇಕು, ಕಷ್ಟ ಬಂದಾಗ ಅದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಳೇಬೇಕು. ತಾಳ್ಮೆಯಿಂದ ವರ್ತನೆ ಮಾಡೋದು ಬಹಳಷ್ಟು ಉತ್ತಮ. ಕಷ್ಟ ಅಂತ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಬರುವ ಕಷ್ಟಗಳನ್ನ ಸಾಧ್ಯವಾದಷ್ಟು ಸಮಾಧಾನ ರೀತಿ ನೋಡ್ಬೇಕು. ಹಾಗೆ ಪರಿಹಾರದ ಮಾರ್ಗ ಹುಡುಕೋಬೇಕೇ ವಿನಃ ಮತ್ತಷ್ಟು ಬಾಧೆ ತಲೆ ಮೇಲೆ ಹಾಕೋಬಾರದು. ಇರುವ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಂಡು ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ನಿಮ್ಮದಾಗಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಂಡಂಗಿರುತ್ತೆ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಷ್ಟು ಅಭಿವೃದ್ಧಿಯತ್ತ ನಡಿಬೇಕಾದ್ರೆ ಮೊದಲು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದಷ್ಟು ಎಳ್ಳು, ಒಂದಷ್ಟು ಬೆಲ್ಲ, ಎಳ್ಳು ಮತ್ತು ಬೆಲ್ಲವನ್ನ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟಿರೋದು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ವಿಮುಕ್ತರಾಗಬಹುದು. ಇದ್ರ ಜೊತೆಗೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಕುಲದೇವರ ಪ್ರಾರ್ಥನೆ ಆಗಬೇಕು. ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ತಿಂಡಿ ತಿನಿಸನ್ನ ಕೊಡಬೇಕು. ಮಕ್ಕಳಿಗೆ ತಿಂಡಿ ತಿನಿಸನ್ನ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ.
ಒಳ್ಳೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ವ್ಯವಹಾರಗಳ ಕಡೆ ದಾರಿ ಆಗುತ್ತೆ, ಅಂದುಕೊಂಡಿದ್ದನ್ನ ಸಾಧನೆ ಮಾಡುವಂತ ಯೋಗ ಫಲ ಇರುತ್ತೆ. ಆದ್ರೂ ಮನೆ ಬಾಗಿಲಿಗೆ ಕೆಲವು ವಿಚಾರಗಳು ಮನೆಗೆ ಬಂದು ಹೋಗ್ತಾ ಇರುತ್ತೆ. ಬರುವಂತದ್ದನ್ನ ಅಲ್ಲಿಂದಲೇ ದೂರ ಮಾಡಿಕೊಂಡು ಇರ್ತಕ್ಕಂಥದ್ರಲ್ಲಿ ಲಾಭವನ್ನು ಕಾಣಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ವೃತ್ತಿ ಧರ್ಮವನ್ನ ಅಥವಾ ತಾವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆಯನ್ನ ತಂದುಕೊಳ್ಬೇಕು. ಇದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು, ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳನ್ನ ಸಾಧ್ಯವಾದಷ್ಟು 9 ಬಾರಿ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ 9 ಬಾರಿ ಆದಿತ್ಯಾದಿ ನವಗ್ರಹಗಳನ್ನ ನೀವು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿ ಆಗುತ್ತೆ. ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಏನಾದ್ರು ತಿನ್ನಲಿಕ್ಕೆ ಪದಾರ್ಥಗಳು ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶತ್ರುಗಳಿಂದ, ನಿಂದಕರಿಂದ, ಸುತ್ತಮುತ್ತ ಇರ್ತಕ್ಕಂಥವರು ಬೇಡವಾದ ರೀತಿ ಮಾತಾಡ್ತಾರಲ್ಲ, ಆ ಮಾತಿಗೆ ಒಂದು ಕಡಿವಾಣ ಬೀಳುತ್ತೆ. ಕೆಲವಷ್ಟು ಕರ್ಮ ಫಲದಿಂದ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಆದ್ರೂ ಮನುಷ್ಯನ ಗ್ರಹಗತಿಗಳಿಗೆ ಯಾರೂ ಕೊನೆ ಮಾಡಕ್ಕಾಗುವುದಿಲ್ಲ. ಮನುಷ್ಯನ ಗ್ರಹಗಳು ಕೆಟ್ಟಾಗ ಅಥವಾ ಗ್ರಹಗಳ ದೃಷ್ಟಿಕೋನ ಸಮಂಜಸವಾಗಿ ಇಲ್ಲ ಅಂದಾಗ ಒಂದಲ್ಲ ಒಂದು ತರ ಸಮಸ್ಯೆಯ ಸೆರೆಮಾಲೆ ನಿಮ್ಮನ್ನ ಬಾಧಿಸುತ್ತೆ. ನೀವು ಮಾಡಬೇಕಾದ್ದು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಿ. ಸಾಧ್ಯವಾದರೆ ಮನೆಯಲ್ಲಿ ದೇವರ ಹತ್ರ ದೀಪ ಹಚ್ಚಿ 11 ಪ್ರದಕ್ಷಿಣೆ ಮಾಡಿ ಆ ದೀಪಕ್ಕೆ ನಮಸ್ಕಾರ ಮಾಡಿ. ಪ್ರತ್ಯಕ್ಷ ಕಾಣುವಂತ ದೀಪಕ್ಕೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮಲ್ಲಿರುವಂತ ಒಂದಷ್ಟು ಕರ್ಮ ಫಲಗಳನ್ನ ಖಂಡಿತ ದೂರ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಯಾರೊಬ್ಬರ ಕಷ್ಟಕ್ಕಾಗಿ ನಿಲ್ಲುವಂತಹ ಮನಸ್ಸು ನಿಮ್ಮದು. ಹಾಗೆ ನಿಮ್ಮ ಕಷ್ಟಗಳನ್ನ ಮತ್ತೊಬ್ಬರ ಹತ್ರ ಹೇಳಲಿಕ್ಕೆ ಆಗಿರೋ ಸಂಕುಚಿತ ಮನೋಭಾವದಲ್ಲಿರುವಂತದ್ದು ನಿಮ್ಮ ಮನಸ್ಸಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.